ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿ 3 ಉಪಮುಖ್ಯಮಂತ್ರಿಗಳ ಸ್ಥಾನವನ್ನ ಸೃಷ್ಟಿ ಮಾಡಲಾಗುತ್ತಾ ಅಂತ. ಒಂದು ಲಿಂಗಾಯತ, ಮತ್ತೊಂದು OBCಗೆ ಅವಕಾಶವನ್ನ ಕೊಡಲಾಗುತ್ತಾ, ಆ ಮೂಲಕ 3 ಜನರಿಗೆ ಅವಕಾಶ ಅಂತ. ಮೊದಲ ಬಾರಿ ಶಾಸಕರಾದವರಲ್ಲಿ 2 ಮಂತ್ರಿಗಿರಿ, 2 ರಿಂದ 3 ಬಾರಿ ಶಾಸಕರಾದವರಿಗೂ ಕೂಡ ಆದ್ಯತೆಯ ಮೇರೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಯೋಚನೆ. 2 ಶಾಸಕಿಯರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. 3-4 ಹೆಸರುಗಳಿದೆ, ಅದರಲ್ಲಿ 2ರಿಗೆ ಅದೃಷ್ಟ ಒಲಿಬಹುದು ಅಂತ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೇವಲ ಒಬ್ಬ ಮಹಿಳೆಗೆ ಮಾತ್ರ ಅವಕಾಶ ಸಿಕ್ಕಿತ್ತು, ದಟ್ ಇಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಸಲ ಕೂಡ ಅವರು ಯಾರ ಕೋಟಾದ ಮೂಲಕ ಎಂಟ್ರಿ ಪಡ್ಕೊಳ್ತಾರೆ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ನಯನ ಮೋಟಮ್ಮ ಮತ್ತು ಆರತಿ ಕೃಷ್ಣ, ಹಾಗೆ ಇನ್ನು ಕೆಲ ಮಹಿಳೆಯರ ಹೆಸರು ಕೂಡ ಕೇಳಿ ಬರ್ತದೆ. ಬಟ್ 3 ಜನ ಫ್ರಂಟ್ ರನ್ನರ್ಸ್ ಇದ್ದಾರೆ. ಇನ್ನೊಂದು ಉಪಮುಖ್ಯಮಂತ್ರಿಗಳ ಹುದ್ದೆ ಸೃಷ್ಟಿ. ನಾವು ಇದೇ ಫಸ್ಟ್ ಟೈಮ್ ಅಲ್ಲ ಈ ಥರದ ಫಾರ್ಮುಲಾಗಳನ್ನು ನೋಡ್ತಾ ಇರೋದು. BJP ಅವಧಿಯಲ್ಲೂ ಕೂಡ ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ್ ಅವರನ್ನ ನೋಡಿದ್ವಿ, ಲಕ್ಷ್ಮಣ್ ಸವದಿ ಅವರನ್ನ ನೋಡಿದ್ವಿ. 3 ಪ್ರಮುಖ ಸಮುದಾಯಗಳಿಗೆ ಸೇರಿದಂತಹ, ಆಮೇಲೆ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಜಾತಿವಾರು ಲೆಕ್ಕಾಚಾರದಲ್ಲಿ ಕೂಡ ಮಾಡೋ ಕೆಲಸವನ್ನ BJP ಹೈಕಮಾಂಡ್ ಮಾಡಿತ್ತು. ಬಟ್ ಹೆಚ್ಚಿನ ಲಾಭ ಆಗಿರಲಿಲ್ಲ ನೆಕ್ಸ್ಟ್ ಚುನಾವಣೆಗೆ. ಈ ಸಲ ಏನು ದೃಷ್ಟಿಕೋನ ಅನ್ನೋದನ್ನ ನೋಡಬೇಕು. ಸಂಪುಟ ವಿಸ್ತರಣೆ ಹೊತ್ತಲ್ಲೇ DK ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಆಯಿತು ಅಂತ ಹೊಸ ಪ್ರಪೋಸಲ್ನೊಂದಿಗೆ ಹೈಕಮಾಂಡ್ ಹೊಸ್ತಿಲಿಗೆ DK ಶಿವಕುಮಾರ್ ಹೊರಟಿದ್ದಾರೆ. 3 DCM ಸೃಷ್ಟಿಸಿ ರಾಜಕೀಯ ಚಾಣಾಕ್ಷ ನಡೆಯನ್ನ ಅವರೇ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಸುದ್ದಿ. ತನ್ನ ನಂತರದ ಉತ್ತರಾಧಿಕಾರತ್ವಕ್ಕೆ ಒಂದೇ ಹೆಸರು ಬರಬಾರ್ದು. ಅಧಿಕಾರ ವಿಕೇಂದ್ರೀಕರಣ ಆದರೆ ವಿಕೇಂದ್ರೀಕರಣದ ಪರಿಣಾಮ ಪಟ್ಟಿಗಳು ಜಾಸ್ತಿ ಆಗುತ್ತೆ. ಆಕಾಂಕ್ಷಿತರು ಅವರವರೇ ಹೊಡೆದಾಡ್ತಾರೆ. ನನ್ನ ಹಾದಿ ಸಲೀಸು ಅನ್ನೋ ಲೆಕ್ಕಾಚಾರ, ದೂರದೃಷ್ಟಿ DK ಶಿವಕುಮಾರ್ ಅವರ ಈ ನಡೆ ಹಿಂದೆ ಇದೆ ಅನ್ನುವಂತಹ ವ್ಯಾಖ್ಯಾನ ಕೂಡ ರಾಜಕೀಯ ಪಂಡಿತರಿಂದ ಕೇಳಿ ಬರ್ತಾ ಇದೆ. ಅಥವಾ ಇದು ಹೈಕಮಾಂಡ್ನ ಅಭಿಲಾಷೆ ಆಗಿದ್ದು, ನಾನು ಇದಕ್ಕೆ ವಿರೋಧ ಮಾಡಿದ್ರೆ ನಾನು ಕೆಟ್ಟವನಾಗ್ತೀನಿ ಅಂತ ನಾನೇ ಹೇಳಿದ್ದು ಅಂತಲೂ ಹೇಳ್ಕೊಂಡು ಓಡಾಡಿರ್ಬೋದು. 2 ಸಾಧ್ಯತೆಗಳು ಕೂಡ ಇದೆ. ಬಟ್ ಯಾವಾಗ ಮುಖ್ಯಮಂತ್ರಿ ಕೆಳಗೆ 3-2 ಉಪಮುಖ್ಯಮಂತ್ರಿಗಳು ಅಂತ ಬಂದಾಗ ಪಕ್ಷಕ್ಕೆ ಆಗಿರುವಂತಹ ಲಾಭಗಳು ಪಾರ್ಟಿ ವೈಸ್ ನೋಡಿದ್ರು ಕಡಿಮೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, DK ಶಿವಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕ್ ಆಯಿತು ಅಥವಾ ಹೈಕಮಾಂಡ್ನ ಅಭಿಲಾಷೆನ? ಹಿಂಗೆ DCM ಹುದ್ದೆಗಳನ್ನು ಸೃಷ್ಟಿ ಮಾಡೋದ್ರಿಂದ ಅನುಕೂಲ ಆಗುತ್ತಾ ಅಥವಾ CMಗೆ ಒತ್ತಡಗಳು ಸೃಷ್ಟಿಯಾಗುತ್ತಾ? ಮಮತಾ, ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಈಗ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೂಡ ಸೃಜನೆ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಲೆಕ್ಕಾಚಾರದ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಅವರ ಚಾಣಾಕ್ಷತನವನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇರುವಂಥದ್ದು. ಉಪಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳ್ತಿದ್ದಂಥವ್ರೆ ಈಗ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೂಡ ಮಾಡಿ ಅನ್ನುವಂತಹ ಮನವಿಯನ್ನು ಹೈಕಮಾಂಡ್ ಬಳಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇರಬಹುದು, ಸಾಕಷ್ಟು ತಂತ್ರಗಾರಿಕೆ ಇದೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ಮುಖ್ಯವಾಗಿ ತಮ್ಮ ನಂತರ ಯಾರೋ ಒಬ್ಬರು ಪ್ರಬಲ ನಾಯಕರು ಉತ್ತರಾಧಿಕಾರತ್ವಕ್ಕೆ ಡಿಮ್ಯಾಂಡ್ ಮಾಡಬಾರ್ದು, ಕ್ಲೈಮ್ ಮಾಡಬಾರ್ದು ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯ ನಂತರ ಪ್ರಬಲವಾಗಿದ್ದಂಥವರು DK ಶಿವಕುಮಾರ್ ಅವರು, ಅನಂತರ ಸತೀಶ್ ಜಾರಕಿಹೊಳಿ ಅವರು ಶಾಡೋ ಆಗಿದ್ರು ಕೂಡ ಎಲ್ಲೊಂದು ಕಡೆ KPCC ಅಧ್ಯಕ್ಷ ಸ್ಥಾನದ ಕಡೆ ವಾಲ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಅವಕಾಶ ಸಿಕ್ತು, ಯಾಕಂದ್ರೆ ಒಬ್ಬರೇ ಇದ್ರು, ಜೊತೆಗೆ ಹೈಕಮಾಂಡ್ ಕೂಡ ಮಣೆ ಹಾಕ್ತು. ಈ ತರದ ಸಿಚುವೇಶನ್ ಬರಬಾರ್ದು. ತಮ್ಮ ನಂತರ ಅಂದ್ರೆ ಈಗ 2 ವರ್ಷ ಅಷ್ಟೇ ಅವರು ಮುಂದೆ ಇರುವಂತದ್ದು, ಮುಂದೆನೂ ಕೂಡ ತಾವೇ ಮುಖ್ಯಮಂತ್ರಿ ಆಗ್ಬೇಕನ್ನುವಂಥ ಲೆಕ್ಕಾಚಾರ. ಆ ರೀತಿಯಾಗಿ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಚರ್ಚೆ. ಅಂದ್ರೆ 3 ಉಪಮುಖ್ಯಮಂತ್ರಿಯಾಗಿ ಮಾಡಿ ಯಾರು ಒಬ್ರು ಕೂಡ ತಮ್ಮ ನಂತರದ ಉತ್ತರಾಧಿಕಾರತ್ವಕ್ಕೆ ಕ್ಲೇಮ್ ಮಾಡಬಾರ್ದು ಅನ್ನುವಂಥ ಒಂದು ತಂತ್ರಗಾರಿಕೆಯಲ್ಲಿ ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. 3 ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದಾದ್ರೆ ಯಾವ ಸಮುದಾಯ ಕೊಡಬೇಕು, ಯಾವ ದೃಷ್ಟಿಯಿಂದ ಕೊಡಬೇಕು, ಏನ್ ಲೆಕ್ಕಾಚಾರಗಳು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಒಂದು ಸಮುದಾಯವರು ಮುಂದಿನ ಚುನಾವಣೆಯ ಹಿನ್ನೆಲೆಯಲ್ಲಿ ದೃಷ್ಟಿಯಾಗಿ ಇಟ್ಕೊಂಡು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಈಗಾಗಲೇ ಒಕ್ಕಲಿಗ ಸಮುದಾಯದಿಂದ ಇವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಲಿಂಗಾಯತ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ, ಇನ್ನೊಂದು OBC ಅಥವಾ ದಲಿತ, ಇನ್ನೊಂದು ಚರ್ಚೆಗೆ ಬಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಎಲ್ಲಾ ತಂತ್ರಗಾರಿಕೆ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ದುಪ್ಪಟ್ಟಾಗಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.